ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಲಗೈ ಸಮುದಾಯದ ಬೃಹತ್ ಪ್ರತಿಭಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಕಿಕ್ಕಿರಿದು ಜನ ತುಂಬಿದ್ದಾರೆ. ಬಲಗೈ ಸಮುದಾಯದ ಜನ ಇದೇ ಮೊದಲ ಬಾರಿಗೆ ಯಾವತ್ತಿಗೂ ಕೇಳದ ಒಗ್ಗಟ್ಟು ಪ್ರದರ್ಶನ ಬಲಗೈ ಸಮುದಾಯದಿಂದ ಆಗ್ತಾ ಇದೆ. ಮೀಸಲಾತಿಗಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಬಲಗೈ ಸಮುದಾಯದ ನಾಯಕರು. ಒಳ ಮೀಸಲಾತಿ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ಜ್ಞಾನಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭ ಆಗಿದೆ. ಇದೀಗ ಪ್ರತಿಭಟನೆಯಲ್ಲಿ ನಿರೀಕ್ಷೆಗೂ ಮೀರಿ ಲಕ್ಷಾಂತರ ಜನ ಭಾಗಿಯಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಬಲಗೈ ಸಮುದಾಯದ ಲೀಡರ್ಸ್ಗಳು ಬಂದಿದ್ದಾರಂತೆ. ಅಲ್ಲಿ KR ಸರ್ಕಲ್, ವಿಧಾನಸೌಧ, ಫ್ರೀಡಂ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗೋದು ಗ್ಯಾರಂಟಿ ಮುಂದಿನ ಕ್ಷಣಗಳಲ್ಲಿ ಅಂತ ಇದ್ದಾರೆ. ಫ್ರೀಡಂ ಪಾರ್ಕ್ ರಸ್ತೆ ಬಿಟ್ಟು ಸಾರ್ವಜನಿಕರು ಬೇರೆ ಮಾರ್ಗ ಬಳಸಿದ್ರೆ ನಿಮಗೆ ಸೂಕ್ತ, ಇಲ್ಲಾಂದ್ರೆ ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ತೀರಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಈಗ ಕರ್ನಾಟಕದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಶಿಫಾರಸುಗಳ ಆಧಾರದ ಮೇಲೆ ಈ SC ವರ್ಗೀಕರಣಕ್ಕೆ ಸಚಿವ ಸಂಪುಟದಲ್ಲಿ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ರು. ಬಟ್ ಅಲ್ಲಿ ಗೊಂದಲ ಇದೆ, ಬಲಗೈ ಮತ್ತು ಎಡಗೈ ಅಂತ ಬಂದಾಗ. ಇದು ನಿಜಕ್ಕೂ ದಶಕಗಳ ಕಾಲ ನಡೆದಂತಹ ಹೋರಾಟದ ಫಲ ಇದು. ಬಟ್ ಈಗ ಅಲ್ಲಿರುವ ಒಳಗಿನ ಅಸಮಾನತೆಯನ್ನು ತೊಡೆದಾಕೋಕೆ ಅಂದ್ಕೊಂಡು ಒಳ ಮೀಸಲಾತಿ ಅಂತ ಏನು ತಂದರು, ನಾವು ಅದರ ಕ್ರೆಡಿಟ್ ತಗೋಬೇಕು ಅಂತ ಕಾಂಗ್ರೆಸ್ನವರು ಶತಾಯಗತಾಯ ಒಳ ಮೀಸಲಾತಿಯನ್ನು ಜಾರಿಗೆ ತಂದಾಗ ಅಲ್ಲೇ ಬಿರುಕು ಉಂಟಾಗಿದೆ. ಅವ್ರುಗಳೇ ಅದನ್ನು ಒಪ್ಪೋಕೆ ಸರಿ ಇಲ್ಲ, ಆದರೆ ಒಪ್ಪೋಕೆ ರೆಡಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ನೆನಪಿರಲಿ, ಯಾವಾಗ ಅಂದರೆ ಎಲ್ಲಿ ತನಕ ಇದು ಸರಿಯಾಗಲ್ವೋ ಅಲ್ಲಿ ತನಕ ನೇಮಕಾತಿ ಪ್ರಕ್ರಿಯೆಯೂ ಕೂಡ ಲೇಟ್ ಆಗುತ್ತೆ. ಆಲ್ರೆಡಿ ವಿದ್ಯಾರ್ಥಿಗಳು ದಾವಣಗೆರೆಯಲ್ಲೆಲ್ಲ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು ನೋಡ್ತಾ ಇದ್ವಿ. ಈಗ ಒಳ ಮೀಸಲಾತಿದು ಅದು ಯಾವಾಗ ಸರಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸಚಿವರುಗಳ ನಡುವೆ ಮುನಿಸಿಗೂ ಕೂಡ ಕಾರಣ ಆಗ್ತಾ ಇದೆ ಈ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೊಡಿಯಲ್ಲ ಎಷ್ಟು ಬರ್ತದ ಈಗ ಮೇಲ್ನೋಟಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಇದೆ, ನಂಬರ್ಸಲ್ಲಿ ಹಂಚಿಕೆ ಆಗಿದೆಯಲ್ಲ ಆ ನಂಬರ್ಸ್ನಲ್ಲಿ. ಆ ಟೆಕ್ನಿಕಲ್ ಇಶ್ಯೂನ ಹೇಗೆ ಸಾಲ್ವ್ ಮಾಡ್ತಾರೆ, ಯಾವಾಗ ಸಾಲ್ವ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇದರ ನಡುವೆ ಬಲಗೈ ಸಮುದಾಯದವರು ಕೋಪಗೊಂಡಿದ್ದಾರೆ. ಆ ನಂಬರ್ಸ್ನಲ್ಲಿ ಚೇಂಜಸ್ ಆಗಲೇಬೇಕು ಅಂತ. ಇದನ್ನು ಸರ್ಕಾರ ಹೇಗೆ ಪರಿಗಣಿಸುತ್ತೆ ಕಾದು ನೋಡಬೇಕು. ಫ್ರೀಡಂ ಪಾರ್ಕ್ನಲ್ಲಿ ಈಗ ಅಸಮತೋಲನ, ಈಗ ಏನಲ್ಲಿ ಸರಿಯಾದಂತಹ ನ್ಯಾಯ ಸಿಗ್ತಾ ಇಲ್ಲ ಅಂತ ಈ ಒಳ ಮೀಸಲಾತಿಯನ್ನು ತಂದರು. ಇಲ್ಲೂ ಕೂಡ ಜಗಳಗಳಾಗ್ತಾ ಇದೆ. ಟೆಕ್ನಿಕಲ್ ಅಂದರೆ ತಾಂತ್ರಿಕ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಈ ನಂಬರ್ಸ್ನ ಯಾವಾಗ ಸರಿ ಮಾಡ್ತಾರೆ, ಹೇಗೆ ಸಂತೃಪ್ತರನ್ನಾಗಿ ಮಾಡ್ತಾರೆ, ಇವರೆಲ್ಲರೂ ಕಾದು ನೋಡಬೇಕು. ಅಲ್ಲಿ ತನಕ ಈ ಜಗಳಗಳು ಅಥವಾ ಪ್ರತಿಭಟನೆಗಳು, ಅಸಮಾಧಾನಗಳು ಇದ್ದೇ ಇರುತ್ತೆ. ಅಸಮಾನತೆಯನ್ನು ಒದ್ದೋಡ್ಸೋಕ್ಕೆ ಅಂತ ಒಳ ಮೀಸಲಾತಿ ತಂದರು. ಬಟ್ ಒಳ ಮೀಸಲಾತಿಯಲ್ಲೇ ಟೆಕ್ನಿಕಲ್ ಇಶ್ಯೂಸ್. ಮತ್ತಷ್ಟು ಮಾಹಿತಿನ ನನ್ನ ಕಲ್ಲಿಗ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಕಾಂಗ್ರೆಸ್ ಸರ್ಕಾರ ಶತಾಯಗತಾಯ ನಮ್ಮ ಅವಧಿಯಲ್ಲೇ ಈ ಒಳ ಮೀಸಲಾತಿ ತಂದು ಬಿಡಬೇಕು, ಆ ಕ್ರೆಡಿಟ್ ನಾವೇ ತಗೊಳ್ಬೇಕು ಅಂತ ಬಹಳ ಜೋಶಲ್ಲಿ ಮುನ್ನುಗ್ತು. ಬಟ್ ಟೆಕ್ನಿಕಲ್ ಇಶ್ಯೂ ಇಂದ ಅದು ಅಡ್ಡ ರಸ್ತೆಯಲ್ಲಿ ನಿಂತ್ಕೊಂಡಂಗಾಗಿದೆ. ಸರಿ, ಇವತ್ತಿನ ಪ್ರತಿಭಟನೆಯ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಎಷ್ಟು ಜನ ಸೇರಿದ್ದಾರೆ, ಇನ್ನು ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ, ನಾಯಕರುಗಳು ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ, ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್. ಖಂಡಿತವಾಗಿಯೂ ವಿದ್ಯಾ, ನೀವು ಹೇಳಿದ ಹಾಗೆ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತರಾತುರಿಯಲ್ಲಿನೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವೂ ಸಹ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಮೀಕ್ಷೆಯನ್ನು ಮಾಡಿ
ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿತ್ತು. ಆದರೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅಪೂರ್ಣವಾಗಿದೆ, ಅವೈಜ್ಞಾನಿಕವಾಗಿದೆ, ಆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ. ಹೀಗಾಗಿ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿನೇ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಬೃಹತ್ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು, ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಪ್ರತಿಭಟನಾ ಸಮಾವೇಶ ಆರಂಭವಾಗಿರುವಂತದ್ದು. ಸುಮಾರು 50,000ಕ್ಕೂ ಹೆಚ್ಚು ಈಗಾಗಲೇ ವೇದಿಕೆಯಲ್ಲಿ ಎಲ್ಲರೂ ಸಹ ಆಸೀನರಾಗಿರುವಂತದ್ದು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಇವತ್ತಿನ ಈ ಪ್ರತಿಭಟನಾ ಸಮಾವೇಶದಲ್ಲಿ ಆ ಸಮುದಾಯದ ಜನರು ಎಲ್ಲರೂ ಸಹ ಭಾಗಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಸಮುದಾಯದ ಮುಖಂಡರುಗಳು, ಮಾಜಿ ಶಾಸಕರುಗಳು ಎಲ್ಲರೂ ಸಹ ಭಾಗಿಯಾಗ್ತಾ ಇರುವಂತದ್ದು. ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಒಪ್ಪಿಕೊಳ್ಳೇಬಾರದು. ಓಕೆ ಥ್ಯಾಂಕ್ ಯು. ಆ ವರದಿಯನ್ನು ತಿರಸ್ಕಾರ ಮಾಡಬೇಕು, ನಮಗೆ ನ್ಯಾಯಸಮ್ಮತವಾದಂತಹ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಇವತ್ತು ಬೃಹತ್ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಭಟನಾ ಸ್ಥಳಕ್ಕೆ ಸ್ವತಃ ಮುಖ್ಯಮಂತ್ರಿಯವರೇ ಆಗಮಿಸಬೇಕು, ಅವರು ಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವವರೆಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಈಗ ಕೆಲವರು ಹಳೆ ಮೀಸಲಾತಿಯೇ ಇರಲಿ, ಒಳ ಮೀಸಲಾತಿಯಿಂದ ನಮ್ಮನ್ನು ಒಡೆದಾಳುವ ನೀತಿಗೆ ತರಬೇಡಿ, ನಮಗೆ ಅನ್ಯಾಯ ಆಗುತ್ತೆ ಅಂತ ಇದ್ದಾರೆ. ಇನ್ನು ಕೆಲವರು ಇದು ಸರಿಯಾಗಿದೆ ಅಂತ ಇದ್ದಾರೆ. ಇದನ್ನು ಹೇಗೆ ಇವರನ್ನು ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ, ಕಾದು ನೋಡೋಣ.